ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಿಂಪಲ್ಲಾಗಿ ಬಾಸುಮತಿ ರೈಸ್ನಿಂದ ಯಾವ ರೀತಿಯಾಗಿ ವೆಜ್ ಪಲಾವನ್ನು ಮಾಡ್ಬೋದು ಅನ್ನೋದನ್ನು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಈ ಒಂದು ವೆಜ್ ಪಲಾವ್ ತುಂಬ ಈಸಿಯಾಗಿ ತುಂಬ ಫಟಾಫಟ್ ಅಂತ ಮಾಡ್ಬೋದಾಗಿದೆ. ಈ ಒಂದು ವೆಜ್ ಪಲಾವ್ಗೆ ನಾನು ಏನೆಲ್ಲ ಸಾಮಗ್ರಿಗಳನ್ನು ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಮಾಡೋದನ್ನ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೀಗ ಬಾಸುಮತಿ ರೈಸ್ನಿಂದ ಯಾವ ರೀತಿಯಾಗಿ ಸಿಂಪಲ್ ವೆಜ್ ಪಲಾವನ್ನು ಮಾಡ್ತೀನಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸಿಂಪಲ್ಲಾಗಿ 2 ಸೌಟಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೊಳ್ತಾ ಇದ್ದೀನಿ. ಮತ್ತು ತುಂಬ ಸಿಂಪಲ್ಲಾಗಿ ಮಸಾಲೆಗಳ ಸ್ಪೈಸಸ್ಗಳನ್ನು ನಾನು ಹಾಕ್ತಾಯಿದ್ದೀನಿ. ಈ ಒಂದು ಮಸಾಲ ಸ್ಪೈಸಸ್ಗಳನ್ನು ನಾನು ಸಿಂಪಲ್ಲಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ರೋಸ್ಟ್ ಮಾಡ್ತಾ ಇದ್ದೀನಿ. ಮತ್ತು 1 ಬೌಲಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ಈರುಳ್ಳಿ ತುಂಬ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗೋ ತನಕ. ಇನ್ನು ಯಾವುದೇ ಒಗ್ಗರಣೆಗಾದರೂ ನಾವು ಕರಿಬೇವನ್ನ ಬಳಸ್ತೀವಿ. ಸೊ ಇದು ಸಹ ಸಿಂಪಲ್ಲಾಗಿ ಮಾಡುವಂತಹ ವೆಜ್ ಪಲಾವ್ಗೂ ಸಹ ನಾನು ಕರಿಬೇವು ಬಳಸ್ತಾ ಇದ್ದೀನಿ. ಇನ್ನು 1 ಬೌಲ್ನಷ್ಟು ಟೊಮೊಟೊನು ಸಹ ನಾನು ತೆಗೆದುಕೊಂಡಿದ್ದೀನಿ. ಮತ್ತು ಸ್ವಲ್ಪ ಅರಿಶಿನನೂ ಸಹ ಬಳಸ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ, ಟೊಮೊಟೊ ಮತ್ತು ಈರುಳ್ಳಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಇಲ್ಲಿ ನಾನೊಂದು ಚಿಕ್ಕದಾಗಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದೆ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ತರಿಯಾಗಿ ರುಬ್ಬಿರುವಂತಹ ಒಂದು ಮಸಾಲೆನೂ ಸಹ ನಾನು ರೆಡಿ ಮಾಡ್ಕೊಂಡಿದ್ದೆ. ಆ ಒಂದು ಮಸಾಲೆನೂ ಸಹ ನಾನೀಗ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಒಂದು ಮಸಾಲೆ ರುಬ್ಬಿರುವಂತಹ ಒಂದು ಮಸಾಲೆಯ ಹಸಿ ವಾಸನೆ ಸಹ ಹೋಗೋವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಹಸಿ ವಾಸನೆ ಹೋಗ್ತಾ ಇದೆ, ಚೆನ್ನಾಗಿ ಫ್ರೈ ಆಗಿದೆ, ಒಳ್ಳೆ ಪರಿಮಳವು ಸಹ ಬರ್ತಾ ಇದೆ. ಇನ್ನು ಇದಕ್ಕೆ ನಾವು ಹಲವು ವೆಜಿಟೇಬಲ್ಸ್ಗಳನ್ನ ಸಹ ಆ್ಯಡ್ ಮಾಡ್ಬೋದು. ನಿಮ್ಗೆ ಬೇಕಾದಂತಹ ತರಕಾರಿಯನ್ನು ಸಹ ನೀವು ಬಳಸ್ಬೋದು. ಬಟ್ ನಾನಿಲ್ಲಿ ಸಿಂಪಲ್ಲಾಗಿ 1 ಬೌಲ್ನಷ್ಟು ಬೀನ್ಸ್, 1 ಬೌಲ್ನಷ್ಟು ಕ್ಯಾರೆಟು ಮತ್ತು ಇನ್ನೊಂದು ಬೌಲ್ನಷ್ಟು ಆಲೂಗೆಡ್ಡೆ ಮತ್ತು ನೆನೆಸಿಟ್ಟಿರುವಂತಹ ಬಟಾಣಿ ಕಾಳನ್ನು ಸಹ ತೆಗೆದುಕೊಂಡಿದ್ದೀನಿ. ಮತ್ತು ನವಿಲುಗೆಡ್ಡೆ, ಕೋಸನ್ನು, ನಿಮಗೆ ಯಾವ್ಯಾವ ತರಕಾರಿ ಇಷ್ಟ ಆಗಿರುತ್ತೋ ಅವೆಲ್ಲ ತರಕಾರಿಗಳನ್ನು ಸಹ ಬಳಸ್ಬೋದು. ನಾನು ಸಿಂಪಲ್ಲಾಗಿ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಮತ್ತು ಬಟಾಣಿನ ತೊಗೊಂಡ್ಕೊಂಡಿದ್ದೀವಿ. ಈ ಒಂದು ತರಕಾರಿನೂ ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡ್ತಾ ಇದ್ದೀರಾ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಮತ್ತು ಈಗ ನಾವೇನು 1 ಲೋಟ ಬಾಸುಮತಿ ರೈಸ್ ತಗೊಂಡ್ರೆ 2 ಲೋಟದಷ್ಟು ನೀರನ್ನು ತಗೋಬೇಕು. ಸೊ ಆ ಪ್ರಮಾಣದಲ್ಲಿ ಸಹ ನಾನು ನೀರನ್ನು ಸಹ ಬೆರೆಸ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಒಂದು ನೀರು ಚೆನ್ನಾಗಿ ಕುದಿಬೇಕು. ತರಕಾರಿಗಳು ಸಹ ಚೆನ್ನಾಗಿ ಬೇಯಬೇಕಲ್ಲ, ಹಾಗಾಗಿ ನೋಡ್ತಾ ಇದ್ದೀರಾ, ನೀರು ಸಹ ಕುದೀತಾ ಇದೆ. ಮತ್ತು ಸ್ವಲ್ಪ ಹೊತ್ತು, ಒಂದು 5 ನಿಮಿಷದ ಹಿಂದೆ ನಾನು ಬಾಸುಮತಿ ಅಕ್ಕಿನ ನೆನೆಸಿಟ್ಟಿದ್ದೆ. ನೆನೆಸು ತೊಳೆದಿಟ್ಟಿರುವಂತಹ ಬಾಸುಮತಿ ರೈಸನ್ನು ಸಹ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಕುದಿಯೋಕ್ಕೆ ಬಂದಿತ್ತು. ಸೊ ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಷಲ್ನ ತೆಗೆಸಿದ್ರೆ ಬಿಸಿ ಬಿಸಿಯಾದಂತಹ ಬಾಸುಮತಿ ವೆಜ್ ಪಲಾವ್ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ವೆಜ್ ಪಲಾವ್ ರೆಡಿಯಾಗಿದೆ ಅನ್ನೋದನ್ನು. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಮೇಲೆ ತರಕಾರಿ ಬಂದಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಿಮಗೆ ರುಚಿಯಾದಂತಹ ತುಂಬ ಟೇಸ್ಟಿಯಾದಂತಹ ತುಂಬ ಕ್ವಿಕ್ಕಾಗಿ ಆಗುವಂತಹ ವೆಜ್ಜು ಬಾಸುಮತಿ ರೈಸಿಂದ ಮಾಡಿರುವಂತಹ ವೆಜ್ ಪಲಾವ್ ರೆಡಿ ಆಯಿತು. ತುಂಬ ಆರೋಗ್ಯಕ್ಕೂ ಸಹ ಒಳ್ಳೆಯದು ವೆಜ್ ಪಲಾವ್. ಮತ್ತು ತುಂಬ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಸಹ ಆಗುತ್ತೆ. ಇದೇ ರೀತಿಯಾದಂತಹ ತುಂಬ ಸಿಂಪಲ್, ಟೇಸ್ಟಿ ಹಾಗೂ ಹೆಲ್ತಿ ರೆಸಿಪಿಗಾಗಿ
ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕೊನೆಯವರೆಗೂ ಸಹ ನೋಡಿ. ಯಾವ ಒಂದು ರೆಸಿಪಿ ನಿಮಗೆ ತುಂಬ ಇಷ್ಟ ಆಯಿತು ಮತ್ತು ಯಾವ ರೆಸಿಪಿಯನ್ನು ನಾನು ಮಾಡಬೇಕು ಅನ್ನೋದನ್ನು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.